Hi, hello everyone. Welcome back to my channel, Smita's Life Journey. ನಾನಿವತ್ತು ಫಟಾಫಟ್ ಅಂತ ಮೊಸರು ಸಾಂಬಾರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಆಗಿತ್ತು ಶುರು ಮಾಡೋಣ. ಫಸ್ಟ್ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಪ್ಯಾನ್ ಇಟ್ಕೊಳ್ಳೋಣ. ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಒಂದ್ ಸ್ವಲ್ಪ ಆಯಿಲ್ ಕೂಡ ಹಾಕ್ಬಾರ್ದು. ನಾನು ಏನೇನು ಹಾಕ್ತಿದ್ದೀನಿ ಅಂದ್ರೆ ಹುರ್ಗಡ್ಲೆ, ಮೆಣಸು, ಒಣಮೆಣಸಿನ್ಕಾಯಿ, ಇದನ್ನಿಷ್ಟನ್ನು ಹುರ್ಕೊಳ್ಳೋಣ. ರುಬ್ಬಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಹಪ್ಪದ ಬೆಳ್ಳುಳ್ಳಿ, ಕೆಲವೊಂದ್ಸತಿ ಒನ್ ಟೈಮ್ ಏನಪ್ಪ ಮಾಡೋದು ಅಂತ ಅನಿಸ್ತಿರತ್ತಲ್ಲ, ಅವಾಗ ಈ ಸಾಂಬಾರ್ನ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಮುದ್ದೆ ಜೊತೆ ಅಂತೂ ಒಳ್ಳೆ ಕಾಂಬಿನೇಷನ್. ಇದು ನೋಡಿ ಚೆನ್ನಾಗಿ ರೋಸ್ಟ್ ಆಗಿದೆ. ಇದು ಸ್ವಲ್ಪ ಆರಕ್ಕೆ ಇಟ್ಕೊಳ್ಳೋಣ. ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅದು ಸ್ವಲ್ಪ ಬಿಸಿ ಆಗ್ಲಿ. ಒಂದೆರಡು ಸ್ಪೂನ್ ಆಯಿಲ್ ಹಾಕೊಳ್ಳೋಣ. ಸ್ವಲ್ಪ ಸಾಸಿವೆ, ಒಗ್ಗರಣೆಗೆ ಸ್ವಲ್ಪ ಕರಿಬೇವು, ಒಂದು ಹಪ್ಪದ ಈರುಳ್ಳಿ ಹಾಕೊಳ್ಳೋಣ. ಅದನ್ನ ಸಣ್ಣದಾಗಿ ಹೆಚ್ಕೊಂಡಿರ್ಬೇಕು. ಸ್ವಲ್ಪ ಫ್ರೈ ಆಗಲಿ. ಇದಿವಾಗ ಆರಿದೆ. ಇದನ್ನ ಇದಕ್ಕೆ ಆಡ್ ಮಾಡ್ತಾ ಇದ್ದೀವಿ. ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂಡ್ಬರ್ತೀವಿ. ನೋಡಿ ಈ ತರ ರುಬ್ಕೋಬೇಕು. ಇವಾಗ ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಆಡ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಇದಕ್ಕೆ ಹಾಕೊಳ್ಳೋಣ. ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ಳೋಣ. ಇದನ್ನ ತುಂಬಾ ಕುದಿಸೋದೇನ್ ಬೇಡ. ಯಾಕಂದ್ರೆ ಅದನ್ನು ಮುಂಚೆ ಸ್ವಲ್ಪ ಡ್ರೈ ರೋಸ್ಟ್ ಬೇರೆ ಮಾಡಿರ್ತೀವಲ್ಲ, ಹಾಗಾಗಿ ತುಂಬಾ ಕುದಿಸೋ ಅವಶ್ಯಕತೆ ಏನಿರಲ್ಲ. ಇವಾಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಇದೊಂದು 10 ಮಿನಿಟ್ಸ್ ಹಾರ್ಲಿ. ಹಾರಿದ್ಮೇಲೆ ನಮ್ಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮೊಸರು ಆಡ್ ಮಾಡ್ಕೊಂಡ್ರೆ ಮೊಸರು ಸಾಂಬಾರ್ ರೆಡಿ. ಇದ್ರ ಜೊತೆ ಕಾಂಬಿನೇಷನ್ ಆಗಿ ನೋಡಿ, ನಾನು ಆಲ್ರೆಡಿ ಮುದ್ದೆ ಮಾಡಿಟ್ಟಿದ್ದೀನಿ. ರೈಸು ತಿಂತಿದ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಇದು ತುಂಬಾ ಇಷ್ಟ. ನಿಮ್ಗೂ ಇಷ್ಟನಾ? ಹಾಗಿದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ.
ಮಾಡ್ತೀರಾ ತಾನೆ? ನೋಡಿ ಇದಿವಾಗ ಆರಿದೆ. ಇದಕ್ಕೆ ನಾನು ಒಂದು ಅರ್ಧ ಲೀಟ್ರ್ ಆಗೋಷ್ಟು ಮೊಸರು ಹಾಕೊಂತೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ. ಮೊಸರು ಸಾಂಬಾರ್ ರೆಡಿ ಆಯ್ತು. ಹೇಗ್ ಕ್ವಿಕ್ ಆಗಿ ಮೊಸರು ಸಾಂಬಾರ್ ಮಾಡೋದು ಅಂತ ನಿಮಗ್ ತೋರಿಸ್ಕೊಟ್ಟಿದ್ದೀನಿ. ಆನಂದ್ ಅವ್ರಿಗೆ ಊಟಕ್ಕೆ ಕೊಡೋ ಟೈಮ್ ಆಯ್ತು. ಅವ್ರು ಇದನ್ನ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತಾರೆ. ಬನ್ನಿ. ಆನಂದ್, ಏನ್ ಸ್ಪೆಷಲ್ ಇವತ್ತು ಹೇಳಿ? ಏನು ಗೊತ್ತಾಯ್ತಾ? ಮೊಸರು ಸಾರು. ನಮ್ಮ ಮನೇಲಿ ನನ್ನ ಮಗಳು ಕೂಡ ಮುದ್ದೆ ತಿಂತಾಳೆ. ತಿನ್ಬಿಟ್ಟು ಹೇಳಿ ಹೇಗಿದೆ ಮೊಸರು ಸಾರು. ಕರೆಕ್ಟ್ ಆಗಿದೆಯಾ? ಉಪ್ಪು ಖಾರ ಎಲ್ಲ ಕರಿ ಹೇಗಿದೆ? ಅವ್ರಿಗೆ ಹೇಳು ಚೆನ್ನಾಗಿದೆ ಅಂತ. ಆನಂದ್ ಹೇಳಿದ್ಮೇಲೆ ಪರ್ಫೆಕ್ಟ್ ಆಗಿರುತ್ತೆ. ಅವ್ರು ಹೇಳಿದ್ ಕೇಳಿ ನನ್ಗಂತೂ ಹೊಟ್ಟೆ ಹಸಿವು ಜಾಸ್ತಿ ಆಗಿದೆ. ಹಾಗಾಗಿ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಗೆ ಮತ್ತೆ ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.